ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಕೊಂಡು ಯಾವ ರೀತಿ ನಾವು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅದ್ರ ಬಗ್ಗೆ ಕೆಲವು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕುಚ್ಚು ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೆ ನೀಟಾಗಿ ಕುಚ್ಚು ಹಾಕೋದು ಗೊತ್ತಿರಬೇಕು. ಹಾಗೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರಬೇಕು. ನೀವು ಬರೀ ಬೇಬಿ ಕುಚ್ಚು ಹಾಕಿ ಬಿಸ್ನೆಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಹಾಗೆ ಇನ್ನೂ ಒಂದು ಸ್ಟೆಪ್ಪು ಕ್ರೋಶಾ ಡಿಸೈನ್ ಎಲ್ಲ ಕಲ್ತ್ಬಿಟ್ಟು ನಾನು ಕುಚ್ಚು ಹಾಕ್ತೀನಿ ಅಂದರೂ ಇನ್ನೂ ಒಳ್ಳೆಯದು. ಆದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ನೀವು ಹಾಕೋ ಡಿಸೈನ್ ಕರೆಕ್ಟಾಗಿದೆಯಾ, ನಿಮ್ಮ ಡಿಸೈನ್ ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಫಿನಿಶಿಂಗ್ ಎಲ್ಲ ನೀಟಾಗಿ ಬರ್ತಾ ಇದೆಯಾ, ಇದನ್ನೆಲ್ಲ ಕರೆಕ್ಟಾಗಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಸ್ಯಾರಿಗೆ ನೀವು ಡಿಸೈನ್ನ ಹಾಕಬೇಕು. ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಬಂದರೆ ಮತ್ತೆ ನೀವು ಬೇರೆಯವ್ರ ಸ್ಯಾರಿಗೆ ಕೂಡ ಟ್ರೈ ಮಾಡ್ಕೋಬೋದು. ತುಂಬಾ ಕಡಿಮೆ ಬಂಡವಾಳ, ಅಂದರೆ ಒಂದು 50 ರೂಪಾಯಿ ಬಂಡವಾಳನ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದಾದಂಥ ಬಿಸ್ನೆಸ್ ಇದು. ಇವಾಗ ಟೈಲರಿಂಗ್ ಎಲ್ಲ ಮಾಡ್ತೀನಿ ಅಂದರೆ ಅದು ತುಂಬಾ ಕಷ್ಟ ಇದೆ. ಅದನ್ನು ಕರೆಕ್ಟಾಗಿ ನಾವು ಕಲ್ತ್ಕೋಬೇಕು. ಈಗ ಬ್ಲೌಸ್ ಪೀಸ್ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡ್ತೀವಿ, ಅವಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಫುಲ್ ಬ್ಲೌಸೇ ವೇಸ್ಟ್. ಅದೇ ಕ್ರೋಶಾ ಡಿಸೈನ್ ಆ ಥರ ಅಲ್ಲ, ಅಥವಾ ಬೇಬಿ ಕುಚ್ಚು ಹಾಕೋದು ಆ ಥರ ಅಲ್ಲ. ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ನೀವು ಪಲ್ಲುನ ಸ್ವಲ್ಪ ಕಟ್ ಮಾಡಿ ಮತ್ತೆ ಜಿಗ್ಸಾಗ್ ಮಾಡಿ ಮತ್ತೆ ಕೂಡ ನೀವು ಡಿಸೈನ್ನ ಹಾಕ್ಕೋಬೋದು. ಆ ರೀತಿಯ ಆಪ್ಷನ್ಗಳು ನಮಗೆ ಕುಚ್ಚು ಬಿಸ್ನೆಸ್ಸಲ್ಲಿದೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇವಾಗ ಏನಾದರೂ ಮಿಸ್ಟೇಕ್ ಆಯಿತು ಡಿಸೈನ್ ಮಾಡಬೇಕಾದ್ರೂ, ಅಥವಾ ಬೇರೆ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಜಸ್ಟ್ ಆ ಪಲ್ಲುನ ಫುಲ್ ಕಟ್ ಮಾಡಿಬಿಟ್ಟು ಸೈಡಲ್ಲಿ ಜಿಗ್ಸಾಗ್ ಮಾಡಿರೋ ಕಡೆ ಮತ್ತೆ ಕೂಡ ನಾವು ಜಿಗ್ಸಾಗ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಅದೇ ಟೈಲರಿಂಗ್ ಎಲ್ಲ ಆ ಥರ ಅಲ್ಲ, ನಮಗೆ ಪರ್ಫೆಕ್ಟಾಗಿ ಬಂದ ಮೇಲೇ ನಾವು ಮಾಡಬೇಕಾಗತ್ತೆ. ಹಾಗೆಯೇ ಕುಚ್ಚು ಹಾಕೋದು ಅದೇನು ತುಂಬ ಕಷ್ಟ ಅಂತನೂ ಏನಿಲ್ಲ, ಆರಾಮಾಗಿ ಕಲ್ತ್ಕೋಬೋದು. ಒಂದು 2-3 ತಿಂಗಳು ನೀವು ಕಷ್ಟಪಟ್ಟರೆ ಈಸಿಯಾಗಿ ಕಲಿಬೋದು. ಫಿನಿಶಿಂಗ್ ಎಲ್ಲ ನೀಟಾಗಿ ಕಲ್ತ್ಕೋಬೋದು. ನೀವು ಕ್ಲಾಸಿಗೆ ಹೋಗಿ ಕಲಿಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಯೂಟ್ಯೂಬಲ್ಲೇ ಬೇಕಾದಷ್ಟು ಡಿಸೈನ್ಗಳಿದೆ, ಯಾವ ರೀತಿ ಹಾಕೋದು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆಲ್ಮೋಸ್ಟ್ ತುಂಬ ವೀಡಿಯೋಸ್ಗಳಿದೆ, ಅದನ್ನೆಲ್ಲ ನೋಡಿ ನೀವು ಆನ್ಲೈನಲ್ಲೇ ಕಲ್ತ್ಕೋಬೋದು. ಹಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಮೇಯ್ನಾಗಿ ಬೇಕಾಗಿರೋದು ಬೀಡ್ಸು, ಹಾಗೆ ಝರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡು, ನೀಡಲು ಇದೆಲ್ಲ ಬೇಕಾಗುತ್ತೆ. ಹಾಗೆ ಸಿಲ್ಕ್ ಥ್ರೆಡ್ಗಳನ್ನು ನೀವು ತುಂಬ ತಂದು ಸ್ಟೋರ್ ಮಾಡಿ ಇಟ್ಕೋಬೇಡಿ. ಆರ್ಡರ್ ಬಂದಾಗ ಯಾವ ಕಲರ್ ಬೇಕೋ ಅದನ್ನು ತಂದು ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಒಳ್ಳೆ ಕಂಪ್ನಿ ಥ್ರೆಡ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಬುಲೆಟ್ ಕಂಪ್ನಿ ಥ್ರೆಡ್ಡು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಬೇರೆ ಕಂಪ್ನಿಗಳದ್ದು ಕೂಡ ಇರ್ಬೋದು, ನನಗೆ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬುಲೆಟ್ ಕಂಪ್ನಿಗಳ ಥ್ರೆಡ್ಡೇ. ಹಾಗೆಯೇ ನೋಡಿ, ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಇದು ಬೇರೆ ಕಂಪ್ನಿದು ಒಂದು ಥ್ರೆಡ್ಡು, ತುಂಬಾ ಕಮ್ಮಿ ಇರುತ್ತೆ ಇದರಲ್ಲಿ ಥ್ರೆಡ್ಡು. ಈ ಥ್ರೆಡ್ಡು ಒಂದು ಫುಲ್ ಸ್ಯಾರಿಗೆ ಒಂದು ಕಲರ್ ಹಾಕ್ಬಿಟ್ಟು ಬೇಬಿ ಕುಚ್ಚು ಹಾಕ್ತೀನಿ ಅಂದರೆ ಆ ರೀತಿ ಥ್ರೆಡ್ಗಳು ಸಾಕಾಗೋದಿಲ್ಲ. ಬುಲೆಟ್ ಆದರೆ ಒಂದು ಸ್ಯಾರಿ ಫುಲ್ಲು ಬೇಬಿ ಕುಚ್ಚು ಹಾಕ್ತೀನಿ ಅಂದರೆ ಸಾಕಾಗುತ್ತೆ. ಬೇರೆ ಕಂಪ್ನಿಗಳದ್ದು ಏನಾಗುತ್ತೆ ಅಂದರೆ ಕೆಲವು ಕಂಪ್ನಿದು ಥ್ರೆಡ್ಗಳು ತುಂಬಾ ಕಮ್ಮಿ ಇರುತ್ತೆ. ಒಂದು ಸ್ಯಾರಿಗೆ ಫುಲ್ಲು ಬೇಬಿ ಕುಚ್ಚು ಹಾಕ್ತೀನಿ ಅಂದರೆ ಈ ರೀತಿ ಥ್ರೆಡ್ಗಳು ಸಾಕಾಗೋದಿಲ್ಲ. ಬುಲೆಟ್ಸ್ ಆದರೆ ಒಂದು ಫುಲ್ ಸಾಕಾಗುತ್ತೆ. ಹಾಗಾಗಿ ನೀವು ಕ್ವಾಲಿಟಿ ಎಲ್ಲ ನೋಡಿಕೊಂಡು ಥ್ರೆಡ್ನ ತಗೋಬೇಕು. ಹಾಗೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವೇನು ತುಂಬ ಇನ್ವೆಸ್ಟ್ ಮಾಡಬೇಕು ಆ ರೀತಿ ಎಲ್ಲ ಏನೂ ಇಲ್ಲ. ಕಡಿಮೆ ದುಡ್ಡಲ್ಲೇ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಒಂದು 50 ರೂಪೀಸಿಂದ ಸ್ಟಾರ್ಟ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಒಂದು 50 ರೂಪೀಸ್ ಇಟ್ಕೊಂಡು ಒಬ್ರಿಗೆ ಒಂದು ಬೇಬಿ ಕುಚ್ಚು ಹಾಕ್ತೀರಾ ಅಂದ್ಕೊಳ್ಳಿ, ಮಿನಿಮಮ್ ನಿಮಗೆ 250 ಸಿಗುತ್ತೆ. ಆ 250ನೇ ನಿಮ್ಮ ಬಂಡವಾಳ ಹಾಕ್ಕೊಂಡು ಥ್ರೆಡ್ಗಳನ್ನು ತಂದಿಟ್ಕೊಳ್ಳೋದು ಅಥವಾ ಬೀಡ್ಸ್ಗಳನ್ನು ತಂದಿಟ್ಕೊಳ್ಳೋದು, ಝರಿ ಥ್ರೆಡ್ಡು, ಮತ್ತು ನಿಮ್ಮ ಬಿಸ್ನೆಸ್ಸನ್ನು ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಹಾಗೆ ಕ್ರೋಶಾ ಡಿಸೈನ್ ಹಾಕ್ತೀನಿ ಅಂದರೆ 8 ನಂಬರ್ ಇಲ್ಲ 10 ನಂಬರ್ ಈ ರೀತಿ ನಿಮಗೆ ಸೂಟಬಲ್ ಆಗುವಂಥ ನೀಡಲ್ನ ತಗೊಂಡು ನೀವು ಡಿಸೈನ್ನ ಹಾಕ್ಕೋಬೋದು. ಹಾಗೆ ಝರಿ ಥ್ರೆಡ್ಡು ನೋಡಿ ಈ ರೀತಿ ಇರುತ್ತೆ, ಅಂದರೆ ಒಂಥರ ವಯರ್ ಥರ ಇರುತ್ತೆ ಒಳಗಡೆ, ಇದು ಕಟ್ಟಾಗೋದಿಲ್ಲ. ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ನಾನು ಯಾವ ರೀತಿ ಕುಚ್ಚುಗಳನ್ನು ಕಟ್ತೀನಿ ಝರಿ ಥ್ರೆಡ್ಡಿಂದ ಅಂತ. ಆ ರೀತಿ ನೀವು ಕಟ್ಟಬೇಕಾದ್ರೆ ಈ ರೀತಿ ಝರಿ ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ. ಅಂದರೆ ಒಳಗಡೆ ವಯರ್ ಥರ ಇರುತ್ತೆ ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈ ರೀತಿ ವಯರ್ ಥರ ಇರುತ್ತೆ ನೋಡಿ. ಇದನ್ನು ನೀವು ಈ ಥರ ಥ್ರೆಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕುಚ್ಚು ಕಟ್ಟೋದು ತುಂಬಾ ಈಸಿ ಆಗುತ್ತೆ. ಹಾಗೆ ಫಾಸ್ಟಾಗಿ ನೀವು ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು. ಇನ್ನು ಬೇರೆ ಥರ ಝರಿ ಥ್ರೆಡ್ಗಳು ಕೂಡ ಇರುತ್ತೆ, ಅಂದರೆ ಅದು ಒಂಥರ ಥ್ರೆಡ್ ಟೈಪ್ ಬರುತ್ತೆ. ಹಾಗೆ ನಾವು ಕೈಯಲ್ಲಿ ಹಾಕಿ ಹೂ ಕಟ್ತೀವಲ್ವಾ, ಆ ಥರ ಹಾಕಿ ಕುಚ್ಚು ಕಟ್ಟಿದಾಗ ಕಟ್ಟಾಗೋ ಚಾನ್ಸ್ ತುಂಬ ಇರುತ್ತೆ. ಈ ರೀತಿ ಥ್ರೆಡ್ಗಳು ಕಟ್ಟಾಗೋದಿಲ್ಲ. ಕೆಲವರು ಸೂಜಿನಲ್ಲಿ ಝರಿ ಥ್ರೆಡ್ನ ಕಟ್ತಾರೆ, ಅಂಥವರು ಥ್ರೆಡ್ ಥರ ಬರುವಂಥ ಝರಿ ಥ್ರೆಡ್ನ ತಗೊಳ್ಳಿ. ಹಾಗೆ ಕೈಯಲ್ಲೇ ಕಟ್ತೀವಿ ಅನ್ನೋರು ಈ ರೀತಿ, ಅಂದರೆ ವಯರ್ ಥರ ಇರುತ್ತೆ ಒಳಗಡೆ, ಆ ಥರದ್ದು ಝರಿ ಥ್ರೆಡ್ನ ತಗೋಬೋದು.
ಹಾಗೆ ನಮ್ಮ ಚಾನಲ್ ಎಲ್ಲ ಬಂದು ನೋಡ್ತೀರಾ ಅಂದರೆ ನಿಜವಾಗ್ಲೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ನೀವು ಸುಮ್ಮನೆ ಏನೋ ಟೈಮ್ ಪಾಸಿಗೆ ಬಂದು ನೋಡ್ತಾ ಇರಲ್ಲ, ಏನಾದರೂ ಕಲಿಬೇಕು ಅಂತಲೇ ನೋಡ್ತಾ ಇರ್ತೀರ. ಈ ಕ್ರೋಶಾ ಡಿಸೈನ್ ಚಾನಲ್ ಆಗಿರ್ಬೋದು, ಅಥವಾ ಕುಕ್ಕಿಂಗ್ ಚಾನಲ್ ಆಗಿರ್ಬೋದು, ಟೈಲರಿಂಗು, ಡ್ರಾಯಿಂಗು, ಇಲ್ಲ ಏನಾದರೂ ಕ್ರಿಯೇಟಿವಿಟಿ ಇಂಥ ಚಾನಲ್ನ ನೋಡೋರು ಅವ್ರು ಏನಾದರೂ ಕಲಿಬೇಕು ಅನ್ನೋ ಹುಮ್ಮಸ್ ಇರುತ್ತೆ ಅವರಿಗೆ, ಅಂಥವ್ರು ಬಂದು ನೋಡ್ತಾ ಇರ್ತಾರೆ. ತುಂಬ ಜನ ಮೊಬೈಲ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಬೇರೆ ಯಾರ್ದೋ ಲೈಫ್ ಸ್ಟೈಲ್ನ ನೋಡಿಕೊಂಡು ಇವ್ರ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಶಾರ್ಟ್ ವೀಡಿಯೋಸ್ನ ನೋಡೋದು, ಸ್ಕ್ರೋಲ್ ಮಾಡೋದು, ಅಥವಾ ಬೇರೆ ಲಾಗ್ಸ್ಗಳನ್ನು ನೋಡೋದು. ಅವ್ರ ಲೈಫ್ ಸ್ಟೈಲ್ನ ತೋರಿಸ್ತಾ ಇರ್ತಾರೆ. ಇವ್ರು ಕೂತ್ಕೊಂಡು ನೋಡಿಕೊಂಡು ಇವ್ರ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಎಂಟರ್ಟೈನ್ಮೆಂಟ್ ಬೇಕು, ಆದರೆ ಇವ್ರು ಏನು ಕಲಿತಾರೆ ಅಲ್ವಾ ಅದರಲ್ಲಿ. ಬಟ್ ಈಗ ನನ್ನ ಚಾನಲ್ನ ಯಾರೇ ನೋಡ್ತಾ ಇರ್ಬೋದು, ನಿಜವಾಗ್ಲೂ ಯಾರು ನೋಡ್ತಾ ಇದ್ದೀರಾ ಬೇಕಾದರೆ ಒಂದು ವೀಡಿಯೋಗೆ ಒಂದು 50ನೇ ವ್ಯೂಸ್ ಬರಲಿ, ಬಟ್ ನಿಜವಾಗ್ಲೂ ಅಂಥವ್ರನ್ನ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ನೀವು ಕಲಿಬೇಕು ಅಂತ ಬಂದು ನೋಡ್ತಾ ಇರ್ತೀರಾ, ಕಲ್ತಿರ್ತೀರಾ, ತುಂಬ ಜನ ಕಲಿತಾ ಇರ್ತೀರಾ. ಹಾಗೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಕಲ್ತಿರ್ತಾರೆ, ಅವರು ಬೇಬಿ ಕುಚ್ಚು ಕಲ್ತಿರ್ತಾರೆ, ಕ್ರೋಶಾ ಡಿಸೈನ್ ಎಲ್ಲ ಕಲ್ತಿರ್ತಾರೆ, ಆದರೆ ಆರ್ಡರ್ ಸಿಗ್ತಾ ಇರಲ್ಲ ಅವರಿಗೆ. ಆದರೆ ಟ್ರೈ ಮಾಡಬೇಕು ಸ್ವಲ್ಪ, ಅಂದರೆ ಈ ಹತ್ತಿರದಲ್ಲಿರೋ ಟೈಲರ್ ಶಾಪ್ಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಟೈಲರ್ ಶಾಪ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಅವರು ಬಲ್ಕಲ್ಲಿ ಕೊಡ್ತಾರೆ, ಸ್ವಲ್ಪ ಕಮ್ಮಿ ದುಡ್ಡಿಗೆ ನಿಮಗೆ ಜಾಸ್ತಿ ಆರ್ಡರ್ಗಳನ್ನು ಕೊಡ್ತಾರೆ. ನೀವು ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಡ್ಬೇಕು, ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರಬೇಕು. ಆವಾಗ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ನಿಮಗೆ ಆರ್ಡರನ್ನು ಕೊಡ್ತಾರೆ. ಹಾಗೆ ನೀವು ರೇಟ್ ಜೊತೆಗೆ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಯಾಕಂದರೆ ಅವರು ಕಸ್ಟಮರಿಂದ ಸ್ಯಾರಿ ತೊಗೊಂಡು ನಿಮಗೆ ಕೊಡೋದಲ್ವಾ, ಅವರಿಗೆ ಕೂಡ ಲಾಭ ಬೇಕು. ಹಾಗಾಗಿ ನಿಮಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಅವರು ಕ್ರೋಶಾ ಡಿಸೈನ್ ಮಾಡಿಕೊಡಿ ಅಂತ ಕೇಳ್ತಾರೆ. ನೀವು ಅದಕ್ಕೆಲ್ಲ ಕಾಂಪ್ರಮೈಸ್ ಆದರೆ ನಿಮಗೆ ಆರ್ಡರ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಅವ್ರ ಸ್ಯಾರಿಗಳಿಗೆಲ್ಲ ಹಾಕ್ಕೊಡ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇದ್ದರೆ ಅವ್ರ ಸ್ಯಾರಿಗಳಿಗೆಲ್ಲ ಹಾಕ್ಕೊಡ್ಬೋದು. ಹಾಗೆ ಅಮೌಂಟ್ ಕೂಡ ತೊಗೋಬೋದು ನೀವು. ಆದರೆ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದಲ್ಲಿರೋ ಮನೆಯವ್ರ ಹತ್ರ ಮಾತ್ರ ಕೇಳಕ್ಕೆ ಹೋಗ್ಬೇಡಿ, ಅವ್ರು ತುಂಬ ಚೀಪಾಗಿ ನೋಡ್ತಾರೆ ಕೆಲವರಂತೂ. ಆ ಥರ ಎಲ್ಲ ಬಿಟ್ಟು ಪ್ರೊಫೆಷ್ನಲ್ ಆಗಿ ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಅಂದರೆ ನೀವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಆ ದೇವರು ಖಂಡಿತವಾಗ್ಲೂ ಕೈ ಬಿಡಲ್ಲ, ಎಲ್ಲಾದರೂ ಒಂದು ಕಡೆ ದಾರಿ ತೋರಿಸ್ತಾನೆ. ನಿಮಗೆ ಖಂಡಿತವಾಗ್ಲೂ ಆರ್ಡರ್ಗಳು ಸಿಕ್ಕೇ ಸಿಗುತ್ತೆ. ಆದರೆ ನಿಮ್ಮ ಪ್ರಯತ್ನನ ನೀವು ಬಿಡಬಾರ್ದು ಅಷ್ಟೇ. ನೀವು ದಿನಕ್ಕೆ ಒಂದು 4 ಬೇಬಿ ಕುಚ್ಚು ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ದಿನಕ್ಕೆ ನೀವು 1000 ರೂಪೀಸ್ ದುಡಿಬೋದು. ಅದರಲ್ಲಿ 150 ರೂಪೀಸ್ ಎಕ್ಸ್ಪೆನ್ಸ್, ಥ್ರೆಡ್ಡು ಹೋಯ್ತು ಅಂದ್ರೂ 850 ನೀವು ದುಡಿಬೋದು. 850 ಇಂಟು 30 ಡೇಸ್ ಅಂದರೆ 25,500 ರೂಪೀಸ್ ಆಗುತ್ತೆ. ಇದೇ ಥರ ನೀವು ಕ್ರೋಶಾ ಡಿಸೈನ್ ಎಲ್ಲ ಹಾಕೋದು ಕಲಿತ್ರೆ ಎಷ್ಟು ದುಡ್ಡು ಮಾಡ್ಬೋದು ಗೊತ್ತಾ. ಆದರೆ ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿರಬೇಕು. ಈಗ ಟೈಲರ್ ಶಾಪಲ್ಲಿ ಸ್ಯಾರಿ ಎಲ್ಲ ಮಾಡಿಕೊಟ್ಟಾಗ ಅವರಿಗೂ ಕಸ್ಟಮರ್ ಹತ್ರ ದುಡ್ಡು ತಗೊಂಡು ನಿಮಗೆ ಕೊಡೋದು. ನೀವು ಅವ್ರಿಗೆ ಸ್ಯಾರಿ ಮಾಡಿಕೊಟ್ಟ ತಕ್ಷಣ ನನಗೆ ದುಡ್ಡು ಬೇಕು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಲೇಟ್ ಆದ್ರೂ ಅವ್ರು ಕೊಡ್ತಾರೆ ನಿಮಗೆ, ಅಲ್ಲಿ ತನಕ ನೀವು ಸ್ವಲ್ಪ ವೆಯ್ಟ್ ಮಾಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಟೈಲರ್ ಶಾಪ್ಗಳಲ್ಲೆಲ್ಲ ನೀವು ಸ್ಯಾರಿನ ತಗೊಂಡ್ರೆ ಅವ್ರು ನಿಮಗೆ ಬಲ್ಕಲ್ಲಿ ಕೊಡ್ತಾರೆ. ಹಾಗೆ ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಅದು ಮಂತ್ಲಿ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ನೀವು. ಹಾಗೆಯೇ ಡೈರೆಕ್ಟ್ ಕಸ್ಟಮರ್ ಸಿಗ್ತಾರೆ ಅಂದರೆ ನಿಮಗೆ ಇನ್ನೂ ಒಳ್ಳೆಯದು, ಯಾಕಂದರೆ ಜಾಸ್ತಿ ದುಡ್ಡು ಮಾಡ್ಕೋಬೋದು. ಟೈಲರ್ ಶಾಪಲ್ಲಿ ಅವರು ಲಾಭ ಇಟ್ಟು ಮಾರೋದ್ರಿಂದ ನಿಮಗೆ ಜಾಸ್ತಿ ದುಡ್ಡು ಕೊಡಲ್ಲ. ಡೈರೆಕ್ಟಾಗಿ ಕಸ್ಟಮರ್ ಸಿಕ್ಕಿದಾಗ ನಿಮಗೆ ಒಳ್ಳೆ ಅರ್ನಿಂಗ್ ಅನ್ನೋದು ಬರುತ್ತೆ. ಹಾಗಂತ ಕುಚ್ಚು ಬಿಸ್ನೆಸ್ ತುಂಬಾ ಈಸಿ, ನಾವು ಆರಾಮಾಗಿ 20,000 ರಿಂದ 25,000 ತಿಂಗಳಿಗೆ ದುಡಿಬೋದು ಅಂದರೆ ಅದು ಖಂಡಿತ ಇಲ್ಲ. ಸ್ವಲ್ಪ ಕಷ್ಟ ಇದೆ, ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ, ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಟೈಲರ್ ಶಾಪ್ಗಳೆಲ್ಲ ಆರ್ಡರ್ ತಗೊಂಡಾಗ ಅವ್ರು ಹೇಳಿ ಟೈಮಿಗೆ ಮಾಡಿಕೊಡ್ಬೇಕಾಗುತ್ತೆ. ಈಗ ನಾಳೆ 2 ಸ್ಯಾರಿ ಬೇಕು ಅಂದರೆ ನೀವು ಇವತ್ತು ರಾತ್ರಿ ಫುಲ್ಲು ನಿದ್ರೆ ಬಿಟ್ಟು ಕೂಡ ಮಾಡಿಕೊಡ್ಬೇಕಾಗುತ್ತೆ. ಕಮಿಟ್ಮೆಂಟ್ ಅಂದರೆ ಆ ಥರ ಇರಬೇಕು. ಆ ಥರ ಇದ್ದಾಗ ಮಾತ್ರ ಅವ್ರು ನಿಮಗೆ ಆರ್ಡರ್ಗಳನ್ನು ಕೊಡ್ತಾರೆ. ಇದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಕುಚ್ಚು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಬೇರೆಯವ್ರ ಹತ್ರ ಮಾಡಿಸಿ ನೀವು ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಟು ನೀವು ಲಾಭನ ಇಟ್ಕೊಂಡು ಆ ಥರ ಕೂಡ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಇನ್ನೂ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಹಾಗೆ ಯಾರ್ಯಾರು ಕುಚ್ಚು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಾಗೆ ಮಾಡಬೇಕು ಅಂತ ಇದ್ದೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.